ಮುಸ್ಲಿಂ ನಾಯಕರ ವಿರುದ್ಧ ಕಾಂಗ್ರೆಸ್ ಪಾಳದಲ್ಲಿ ಕ್ರಮ ಆಗ್ತಾ ಇರುವಂತಹ ಬೆನ್ನಲ್ಲೇ ಈಗ ರಾಜಕೀಯ ಗರಿಗೆದರಿದೆ. ಕಾಂಗ್ರೆಸ್ ಪಾಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮುಸ್ಲಿಂ ನಾಯಕರ ಮೇಲಿನ ಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಡಿಕೆ ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದ ಬೆನ್ನಲ್ಲೇ ಈಗ ಸಿಎಂ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದೆ ಸಿಎಂ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಭೇಟಿ. ಡಿಸಿ ಭೇಟಿಯಾಗಿದ್ದು ಜಬ್ಬಾರ್ ಅವರ ಸಸ್ಪೆಂಡ್ ಆಗಿದ್ರೆ ಚರ್ಚೆ ಆಗಿದೆ. ಸೊ ಅದನ್ನ ಚರ್ಚೆ ಬಗ್ಗೆ ಆಗಿತ್ತು ಅಷ್ಟೇ, ಅಲ್ಲೇನು ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ರಾಜಣ್ಣ ಅವರು ಸಿಎಂ ಅವರ ಮೌನದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಆ ಮಟ್ಟಿಗೆ ಅಸಹಾಯಕರಾಗಿದ್ದಾರೆ ಇಲ್ಲ, ಈಗೇನೆಲ್ಲ ಮುಂಚೆನೂ ಮಾಡಿದ್ದಾರೆ ಅವರು. ರಾಜಣ್ಣ ಅವರು ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದಾರೆ, ಯಾರು ಅದನ್ನೇನು ಪ್ರಶ್ನೆ ಇಲ್ಲ. ಅವರಿಗೆ ತಿಳಿದಾಗ ಅದನ್ನು ಅವರು ನೇರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ. ಇಂದು ಕೂಡ ಸಾಕಷ್ಟು ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅವ್ರು ಹೇಳ್ತಾ ಇದ್ರು. ಅವರು ನೀವು ಗಟ್ಟಿ ಸಿದ್ದರಾಮಯ್ಯ ಆಗ್ಬೇಕಂತ ಅವಾಗ ಹೇಳ್ತಿದ್ರು ಅವರು. ಈಗೂ ಅದನ್ನೇ ಹೇಳಿದ್ದಾರೆ ಅಷ್ಟೇ. ರೀತಿ ಪರಿಸ್ಥಿತಿ ಇದೆಯಾ ಸರ್? ಸಿಎಂ ಅವರು ಅಸಹಾಯಕರಾಗಿದ್ದಾರೆ ಇಲ್ಲ, ಒಂದೊಂದು ಸಾರಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಅದೇ ಅಸಹಾಯಕ ಅಂತ ಹೇಳಿಕ್ಕಾಗೋಲ್ಲ. ಒಂದೊಂದು ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಈಗ ಹೊರಗಡೆ ಹೆಂಗ್ ಬಿಂಬಿತ ಆಗ್ತಾ ಇದೆ ಅಂದ್ರೆ ಸರ್, ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿರೋರ್ನೆಲ್ಲರನ್ನು ಹೊರಗೆ ದಬ್ತಾ ಇದ್ದಾರೆ. ಅವರ ಕುರ್ಚಿಯ ಒಂದೇ ಒಂದು ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋಂಥರ ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದೆ ಸರ್. ನಡ್ತಾ ಇದೆ, ಅದು ನಮಗೂ ಗಮನಕ್ಕೆ ಬಂದಿದೆ. ಅದನ್ನು ಸಿ ಎಂ ಅವರು ಸ್ಪಷ್ಟಪಡಿಸಬೇಕು. ನಿನ್ನೆ ಕೂಡ ಹೇಳಿದ್ದಾರೆ, ನಿಮ್ಮ ಮಾಧ್ಯಮ ಮುಂದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅದು ಯಾವಾಗ ಅವರೇ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಿರ್ತದೆ. ಡಿ ಸಿ ಭೇಟಿಯಾಗಿದ್ದು ಜಬ್ಬಾರ್ ಅವರ ಸಸ್ಪೆಂಡ್ ಆಗಿದ್ರೆ ಚರ್ಚೆ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾಕೆ ಕುತೂಹಲ ಮೂಡಿಸಿರೋದು ಸಿಎಂ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಭೇಟಿ ವಿಚಾರವಾಗಿ? ನಾಗೇಂದ್ರ ಬಾಬು, ಯಾಕೆ ಕುತೂಹಲ ಮೂಡಿಸಿದೆ ಅಂತಂದು ಹೇಳಿದ್ರೆ, ಉಪಚುನಾವಣೆ ಮುಗಿದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿರುವಂಥ, ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ತು ತಲೆದಂಡ ಆಗುವಂಥ ರಾಜಕೀಯ ಕಾಂಗ್ರೆಸ್ನಲ್ಲಿ ಜೋರಾಗೆ ನಡೀತು. ಅದರಲ್ಲೂ ಕೂಡ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವರು ಹಾಗೂ ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿರುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ಕಿಚ್ಚು ಹಚ್ಚಿದೆ. ಯಾಕೆ ಅಂತಂದು ಹೇಳಿದ್ರೆ, ಇಡೀ ಸಮುದಾಯವೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಲ್ಲುವಂಥ ಪರಿಸ್ಥಿತಿ, ಬೆಳವಣಿಗೆಗಳು ಆಗ್ತಾ ಇರುವುದು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಂಡು ಸಚಿವ ಸತೀಶ್ ಜಾರಕಿಹೊಳಿಯರು ಈ ವಿಚಾರದಲ್ಲಿ ಎಂಟ್ರಿ ಆಗಿದ್ದಾರೆ. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುದೀರ್ಘವಾದಂಥ ಮಾತುಕತೆಯನ್ನು ನಡೆಸಿದ್ರು. ಅದಕ್ಕೂ ಕೂಡ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಹಿಂದೆ ರಾಜಣ್ಣ ಅವರ ತಲೆದಂಡ ಆಯಿತು, ಈಗ ಮುಸ್ಲಿಂ ನಾಯಕರ ತಲೆದಂಡೆ ಆಗಿದೆ. ವಾಲ್ಮೀಕಿ ಸಮುದಾಯ ಮತ್ತೆ ಮುಸ್ಲಿಂ ಸಮುದಾಯದ ನಡುವೆ ಒಂದು ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು. ಅದೇ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಮಾತನಾಡಿದ್ರು. ಅವರ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ತಮ್ಮ ಪಾತ್ರ ಯಾವುದೇ ರೀತಿಯ ಇಲ್ಲ, ಹೈಕಮಾಂಡ್ ಏನ್ ನಿರ್ಧಾರವನ್ನ ಮಾಡಿದೆ ಆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರುವಂತದ್ದು. ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳ ವಿಚಾರಕ್ಕೆ ಭೇಟಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದಾಗ್ಲೂ ಕೂಡ ಆಂತರಿಕವಾಗಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಮಾತುಕತೆ ಆಗೇ ಆಗಿರುತ್ತೆ. ಆಗ ಒಂದು ಹಿನ್ನೆಲೆಯಲ್ಲಿ ಒಂದು ಗಮನಿಸೋದಂತಂದ್ರೆ, ಮೊದಲಿಂದನೂ ಕೂಡ ಅಬ್ದುಲ್ ಜಬ್ಬಾರ್ ಅವರ ಆದೇಶ ಏನಿದೆ, ಪಕ್ಷದಿಂದ ತೆಗೆದುಹಾಕಿರುವಂತದ್ದೇನಿದೆ, ಆ ಕ್ರಮ ಸರಿ ಇಲ್ಲ. ಅವರಿಗೆ ಮೊದಲು ನೋಟಿಸ್ ಕೊಟ್ಟು ಅವರಿಂದ ಉತ್ತರವನ್ನು ಪಡೆದ ನಂತರದಲ್ಲಿ ಕ್ರಮ ಆಗಬೇಕು ಅನ್ನುವಂಥದ್ದು. ಮತ್ತೆ ಈ ರೀತಿಯ ತಪ್ಪು ಸಂದೇಶಗಳೇನಾದ್ರೂ ಹೋದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದಷ್ಟು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ನಾನೇ ಅನೇಕ ಬಾರಿ ದಾವಣಗೆರೆ ದಕ್ಷಿಣಕ್ಕೆ ಹೋಗಿ ಕೆಲಸ ಮಾಡಿ ಅಂತ ಸಚಿವ ಜಮೀರ್ ಅಹಮದ್ ಅವ್ರಿಗೂ ಕೂಡ ಹೇಳಿದ್ದೇನೆ, ನಸೀರ್ ಅಹಮದ್ ಅವ್ರಿಗೂ ಕೂಡ ಹೇಳಿದ್ದೇನೆ, ಅದ್ರ ಜೊತೆಗೆ ಅಬ್ದುಲ್ ಜಬ್ಬಾರ್ ಅವ್ರಿಗೂ ಕೂಡ ಹೇಳಿದೀವಿ, ಕರೆದು ಮಾತುಕತೆಯನ್ನ ನಡೆಸಿದೀವಿ.
ಇಂತಹ ಕರೆದು ಅಷ್ಟೆಲ್ಲ ಮಾತುಕತೆ ನಡೆಸಿದ್ರು ಕೂಡ ಅವರು ಹೋಗಿ ಕೆಲಸ ಮಾಡಲಿಲ್ಲ ಅಂತಂದು ಹೇಳಿದ್ರೆ ಇದು ಯಾವ ಸಂದೇಶ ಕೊಟ್ಟಂತಾಗತ್ತೆ? ಆ ಕಾರಣಕ್ಕಾಗಿನ ಹೈಕಮಾಂಡ್ ನಾಯಕರು ಏನು ಸಂದೇಶವನ್ನ ತೆಗೆದುಕೊಂಡಿದ್ದಾರೆ ಎಂದು ಒಂದು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಆ ಕ್ರಮ ಸರಿಯಾಗಿದೆ. ಆದ್ರೆ ನೀವೆಲ್ಲ ಕೂಡ ಒತ್ತಾಯ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಭರವಸೆ ಕೂಡ ಸಿಕ್ಕಂತಾಗಿದೆ. ಅಂದ್ರೆ ಈ ಆಗ್ತಾ ಇರುವಂತಹ ಡ್ಯಾಮೇಜ್ ಏನಿದೆ ಅದನ್ನ ಕಂಟ್ರೋಲ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ಒಂದಷ್ಟು ಮುಂದಡಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಇಟ್ಟಂತೆ ಕಾಣಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಂ ನಾಯಕರ ವಿರುದ್ಧ ಕಾಂಗ್ರೆಸ್ ಪಾಳದಲ್ಲಿ ಕ್ರಮ ಆಗ್ತಾ ಇರುವಂತಹ ಬೆನ್ನಲ್ಲೇ ಈಗ ರಾಜಕೀಯ ಗರಿಗೆದರಿದೆ. ಕಾಂಗ್ರೆಸ್ ಪಾಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮುಸ್ಲಿಂ ನಾಯಕರ ಮೇಲಿನ ಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದ ಬೆನ್ನಲ್ಲೇ ಈಗ ಸಿಎಂ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದೆ ಸಿಎಂ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಭೇಟಿ. ಡಿಸಿಎಂ ಭೇಟಿಯಾಗಿದ್ದು ಜಬ್ಬಾರ್ ಅವರ ಸಸ್ಪೆಂಡ್ ಆಗಿದ್ರೆ ಚರ್ಚೆ ಆಗಿದೆ. ಸೊ ಅದನ್ನ ಚರ್ಚೆ ಬಗ್ಗೆ ಆಗಿತ್ತು ಅಷ್ಟೇ, ಅಲ್ಲೇನು ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ರಾಜಣ್ಣ ಅವರು ಸಿಎಂ ಅವರ ಮೌನದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯವರು ಆ ಮಟ್ಟಿಗೆ ಅಸಹಾಯಕರಾಗಿದ್ದಾರೆ. ಇಲ್ಲ, ಈಗೇನೆಲ್ಲ ಮುಂಚೆನೂ ಮಾಡಿದ್ದಾರೆ ಅವರು. ರಾಜಣ್ಣ ಅವರು ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದಾರೆ, ಯಾರು ಅದನ್ನೇನು ಪ್ರಶ್ನೆ ಅಲ್ಲ. ಅವರಿಗೆ ತಿಳಿದಾಗ ಅದನ್ನು ಅವರು ನೇರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ. ಇಂದು ಕೂಡ ಸಾಕಷ್ಟು ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅವ್ರು ಹೇಳ್ತಾ ಇದ್ರು. ಅವರು ನೀವು ಗಟ್ಟಿ ಸಿದ್ದರಾಮಯ್ಯ ಆಗ್ಬೇಕಂತ ಅವಾಗ ಹೇಳ್ತಿದ್ರು ಅವರು. ಈಗೂ ಅದನ್ನ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಒಂದೊಂದು ಸಾರಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಅದೇ ಅಸಹಾಯಕ ಅಂತ ಹೇಳಿಕ್ಕಾಗೋಲ್ಲ. ಒಂದೊಂದು ಸಾರಿ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಒಂದೊಂದು ಸಾರಿ ಕಾಂಪ್ರಮೈಸ್ ಆಗೋದು ಅನಿವಾರ್ಯ. ಈಗ ಹೊರಗಡೆ ಹೆಂಗ್ ಬಿಂಬಿತ ಆಗ್ತಾ ಇದೆ ಅಂದ್ರೆ ಸರ್, ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿರೋರ್ನೆಲ್ಲರನ್ನು ಹೊರಗೆ ದಬ್ತಾ ಇದ್ದಾರೆ. ಅವರ ಕುರ್ಚಿಯ ಒಂದೇ ಒಂದು ಕಾರಣಕ್ಕೋಸ್ಕರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನೋಂಥರ ಚರ್ಚೆಗಳು, ವಿಶ್ಲೇಷಣೆಗಳು ನಡೀತಾ ಇದೆ ಸರ್. ನಡ್ತಾ ಇದೆ, ಅದು ನಮಗೂ ಗಮನಕ್ಕೆ ಬಂದಿದೆ. ಅದನ್ನು ಸಿಎಂ ಅವರು ಸ್ಪಷ್ಟಪಡಿಸಬೇಕು. ನಿನ್ನೆ ಕೂಡ ಹೇಳಿದ್ದಾರೆ, ನಿಮ್ಮ ಮಾಧ್ಯಮ ಮುಂದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಅದು ಯಾವಾಗ ಅವರೇ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದಿರ್ತದೆ. ಡಿಸಿಎಂ ಭೇಟಿಯಾಗಿದ್ದು ಜಬ್ಬಾರ್ ಅವರ ಸಸ್ಪೆಂಡ್ ಆಗಿದ್ರೆ ಚರ್ಚೆ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾಕೆ ಕುತೂಹಲ ಮೂಡಿಸಿರೋದು ಸಿಎಂ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಭೇಟಿ ವಿಚಾರವಾಗಿ? ನಾಗೇಂದ್ರ ಬಾಬು, ಯಾಕೆ ಕುತೂಹಲ ಮೂಡಿಸಿದೆ ಅಂತಂದು ಹೇಳಿದ್ರೆ, ಉಪಚುನಾವಣೆ ಮುಗಿದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿರುವಂತ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ